ಭಾಗದ ಇತಿಹಾಸದಲ್ಲೇ 11 ತಿಂಗಳಿನಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆದು ಪುನರ್ ನಿರ್ಮಾಣಗೊಂಡ ದೇವಾಲಯ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪಡುಬಿದ್ರಿ ಗ್ರಾಮ ದೇವಾಲಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಏಪ್ರಿಲ್ 23ರ ಗುರುವಾರದಿಂದ ಮೇ 14ರ ಗುರುವಾರದವರೆಗೆ ಶ್ರೀ ಮಹಾಲಿಂಗೇಶ್ವರ ಹಾಗೂ ಶ್ರೀ ಮಹಾಗಣಪತಿ ದೇವರ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ವಾರ್ಷಿಕ ಮಹಾರಥೋತ್ಸವ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಉಡುಪಿ ಕೊಡವೂರಿನ ಕಂಬ್ಲೇಕಟ್ಟ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯರ ನೇತೃತ್ವದಲ್ಲಿ ಯಜ್ಞ ಪುರೋಹಿತರ ಸಮೂಹದ ಸಹಭಾಗಿತ್ವದಲ್ಲಿ ದೇಶ ವಿದೇಶಗಳಿಂದ ಆಗಮಿಸುವ ಭಕ್ತಾದಿಗಳ ಸಮ್ಮುಖ ಸಂಪನ್ನಗೊಳ್ಳಲಿದೆ ಎಂದು ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಬೆಂಗಳೂರು ಉದ್ಯಮಿಗಳಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಶ್ರೀ ದೇವಾಲಯದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಏಪ್ರಿಲ್ 23ರ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ದಾನಿಗಳಿಂದ ಶ್ರೀ ದೇವರುಗಳಿಗೆ ಸಮರ್ಪಿಸಲ್ಪಡುವ ದಿವ್ಯ ಆಭರಣಗಳು ಹಾಗೂ ಇತರ ಪರಿಕರಗಳ ಶೋಭಾಯಾತ್ರೆಯು ಪಡುಬಿದ್ರೆ ಗುಂಡ್ಲಾಡಿಕಟ್ಟೆಯಿಂದ ಶ್ರೀ ದೇವಾಲಯಕ್ಕೆ ಆಗಮಿಸಲಿಕ್ಕಿದೆ. ಸಂಜೆ 5 ಗಂಟೆಗೆ ನಡೆಯುವ ಸಾಮೂಹಿಕ ದೇವತಾ ಪ್ರಾರ್ಥನೆಯೊಂದಿಗೆ ಬ್ರಹ್ಮಕಲಶೋತ್ಸವ ಸಂಭ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿಕ್ಕಿದೆ. ಏಪ್ರಿಲ್ 29, 30ರಂದು ಶ್ರೀ ದೇವರ ಪ್ರತಿಷ್ಠೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವರ ಪ್ರತಿಷ್ಠೆ ಮತ್ತು ಶ್ರೀ ಗಣಪತಿ ದೇವರ ಬಿಂಬ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಮೇ 2ರಂದು ಶನಿವಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ, ಮೇ 3ರಂದು ಭಾನುವಾರ ಬೆಳಿಗ್ಗೆ ಶ್ರೀ ಮಹಾಗಣಪತಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಾನಾ ಧಾರ್ಮಿಕ ವಿಧಿಗಳೊಂದಿಗೆ ನಡೆಯಲಿಕ್ಕಿದೆ ಎಂದರು. ಈ ಸಂದರ್ಭದಲ್ಲಿ ಆನುವಂಶಿಕ ಮುಕ್ತೇಸರ ರತ್ನಾಕರ ರಾಜ ಅರಸು ಕಿನ್ನಕ್ಕ ಬಳ್ಳಾಲ್, ಪೇಟೆಮನೆ ಭವಾನಿ ಶಂಕರ್ ಹೆಗ್ಡೆ, ರವೀಂದ್ರ ಜಿ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ಮುರಳೀನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಸಂತೃಪ್ತಿಯನ್ನು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ನಮ್ಮೆಲ್ಲರಿಗೂ ಕರುಣಿಸಿದ್ದಾರೆ ಭಾವಿಸ್ತೇನೆ. ಪುರಾಣದ ಕಥೆಯಲ್ಲಿ ಇಲ್ಲಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪರಶುರಾಮ ಅಂತ ಹೇಳ್ತಾರೆ. ಮಹಾಲಿಂಗೇಶ್ವರ ದೇವರನ್ನು ಭೃಗುಮುನಿ ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳುತ್ತಾರೆ. ನಿಮಗೆಲ್ಲ ತಿಳಿದುವಂತೆ ಸುಮಾರು 2.5 ಅಡಿ ಎತ್ತರದ ರುದ್ರಾಕ್ಷಿ ಶಿಲೆಯಲ್ಲಿ ಒಡಮೂಡಿದೆ. ಇಲ್ಲಿಯ ಮಹಾಗಣಪತಿಯನ್ನು ಇಷ್ಟಸಿದ್ಧಿ ಮಹಾಗಣಪತಿ ಎಂದು ಜನರು ನಂಬುತ್ತಾರೆ. ಇಷ್ಟಗಳನ್ನು ಗಣಪತಿ ಮಹಾಗಣಪತಿ ಎಂದು ಜನರು ನಂಬುತ್ತಾರೆ. ಇಷ್ಟಗಳನ್ನು ಮಹಾಗಣಪತಿ ಈಡೇರಿಸುತ್ತಾನೆ ಎಂಬ ನಂಬಿಕೆ ಇಲ್ಲಿಯ ಭಕ್ತರಲ್ಲಿದೆ. ಅಪ್ಪದ ಸೇವೆಯೇ ಇಲ್ಲಿಯ ಮಹಾಗಣಪತಿಗೆ ಬಹಳ ಪ್ರಿಯ. ನಮಗೆಲ್ಲರಿಗೂ ಗೊತ್ತಿರುವಂತೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಈ ದೇವಸ್ಥಾನದ ಈ ಅಪ್ಪದ ಸೇವೆಯನ್ನು ಬ್ರಿಟಿಷರು ಕೂಡ ಇಲ್ಲಿ ಮಾಡ್ತಾ ಇದ್ದವನ್ನು ಇಲ್ಲಿಯ ಜನರ ಮನೆ ಮಾತಾಡುವುದನ್ನು ನಾವು ಕೇಳ್ತಾ ಇದ್ದೇವೆ. ಜನರು ಹೇಳುವುದನ್ನು ನಾವು ಕೇಳ್ತಾ ಇದ್ದೇವೆ. ಇದೊಂದು ಕಥೆ ಅಲ್ಲ, ಇದು ನಿಜವಾಗ್ಲೂ ಬ್ರಿಟಿಷರು ಬಂದು ಇಲ್ಲಿ ಅಪ್ಪದ ಸೇವೆ ಮಾಡಿದ್ದು ಉದಾಹರಣೆಯೂ ಇದೆ. ಜನ ಇಲ್ಲಿ ಈ ಊರಿನ ಜನ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಅಂದಿನಿಂದ ಇಂದಿನವರೆಗೆ ಈ ಅಪ್ಪದ ಸೇವೆ ಮಹಾಗಣಪತಿಗೆ ಅತ್ಯಂತ ಪ್ರಿಯವಾದ ಅಪ್ಪದ ಸೇವೆ ಇವತ್ತಿನವರೆಗೆ ನಡೀತಾ ಬಂದಿದೆ. ದೇವಾಲಯದ ಜೀರ್ಣೋದ್ಧಾರ ಎಂದರೆ ಅದು ಇಡೀ ಊರೇ ಸಂಭ್ರಮದಿಂದ ಸಾಮೂಹಿಕ ನೆಲೆಯಲ್ಲಿ ಕೈಗೊಳ್ಳುವ ಕಾರ್ಯ. ಇದೊಂದು ಧಾರ್ಮಿಕ ಜಾಗೃತಿ ಇದೆ, ಸಂಸ್ಕಾರಗಳಿವೆ. ಸಮುದಾಯದ ಹೊಸ ತಲೆಮಾರು ತನ್ನ ಧಾರ್ಮಿಕ ಆಚರಣೆಗಳನ್ನು ಕಲಿಯುವುದಕ್ಕೆ ಇದೊಂದು ಅವಕಾಶ. ಜನ ಒಗ್ಗಟ್ಟಾಗುತ್ತಾ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಾರೆ. ಅದರ ಫಲ ಎಂದರೆ ಕೆಲಸ ಎಷ್ಟೇ ಗಾತ್ರದಲ್ಲಿದ್ದರೂ ಅದು ಇವತ್ತು ಸಾಧಿತ ಆಗುವುದಕ್ಕೆ ಇಲ್ಲಿ ನಾವು ಉದಾಹರಣೆಯನ್ನು ನೋಡಬಹುದು. ತಾವು ಆಹ್ವಾನ ಪತ್ರಿಕೆ ಓದಿದರೆ ತಮಗೆ 23ನೇ ತಾರೀಕಿನಿಂದ ಬರುವ ಮೇ ತಿಂಗಳು 5ನೇ ತಾರೀಕಿನವರೆಗೆ 4ನೇ ತಾರೀಕಿನವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡಬಹುದು. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ಎಲ್ಲ ಪತ್ರಿಕಾದಲ್ಲಿ ಘೋರವಾಗಿ ತಾವು ನೋಡ್ಬೋದು. ನಾನು ಕೂಡ ಇಲ್ಲಿ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ. ಎದುರಿಗೆ ನಾನಿದ್ದೇನೆ. ನನ್ನ ಹಿಂದೆ 100 ಕಾರ್ಯಕರ್ತರು ದುಡಿದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಎಲ್ಲವೂ ಆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಅರ್ಪಣೆ ಅಂತ ಹೇಳಿ ಭಾವಿಸ್ತೇನೆ.